ಸರ್ಕಾರ ರಾಜ್ಯದ ಜನರಿಗಾಗಿ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುತ್ತೆ. ಇಲ್ಲಿಗೆ ಆಹಾರ ಧಾನ್ಯ ಪಡೆಯಲು ಬರುವ ಗ್ರಾಹಕರು ಕೆವೈಸಿ ಮೂಲಕ ನೋಂದಣಿ ಮಾಡಿಸಿಕೊಂಡು ಆನಂತರ ಆಹಾರ ಧಾನ್ಯಗಳನ್ನು ಪಡೆದುಕೊಂಡು ಹೋಗಬೇಕು. ಆದರೆ ಕೆವೈಸಿ ಮಾಡುವ ಸರ್ಕಾರದ ಅಧಿಕೃತ ವೆಬ್ಸೈಟ್ ಡೌನ್ ಆಗಿ ಇದೀಗ ಗ್ರಾಹಕರು ನ್ಯಾಯಬೆಲೆ ಅಂಗಡಿಗಳ ಎದುರು ಸಾಲುಗಟ್ಟಿ ನಿಲ್ಲುವಂತಾಗಿದೆ. ಹೌದು, ಹೀಗೆ ನ್ಯಾಯಬೆಲೆ ಅಂಗಡಿ ಎದುರು ಸಾಲುಗಟ್ಟಿ ನಿಂತಿರುವ ಗ್ರಾಹಕರು ಪಡಿತರ ಕೊಂಡೊಯ್ಯಲು ಬಂದವರು ಬೆಳಿಗ್ಗೆಯೇ ನ್ಯಾಯಬೆಲೆ ಅಂಗಡಿಗೆ ಬಂದು ನಿಂತರೂ ಇವರಿಗೆ ಮಧ್ಯಾಹ್ನವಾದರೂ ಪಡಿತರ ಧಾನ್ಯಗಳು ಸಿಕ್ಕಿಲ್ಲ. ಇದಕ್ಕೆ ಮುಖ್ಯ ಕಾರಣ ಸರ್ವರ್. ಕೆವೈಸಿ ಮಾಡಬೇಕು ಅಂದಾದ್ರೆ ಸರ್ಕಾರದ ಅಧಿಕೃತ ವೆಬ್ಸೈಟ್ ಮೂಲಕ ಕೆವೈಸಿ ಮಾಡಬೇಕು. ಆದರೆ ಅದೇ ಸರ್ವರ್ ಡೌನ್ ಇದ್ದಿದ್ದರಿಂದ ಗ್ರಾಹಕರು ಅನಿವಾರ್ಯವಾಗಿ ನ್ಯಾಯಬೆಲೆ ಅಂಗಡಿ ಎದುರು ನಿಲ್ಲಬೇಕಾಗಿದೆ. ಸೋಮವಾರ ಬೆಳಗ್ಗೆಯಿಂದಲೇ ಈ ಸರ್ವರ್ ಡೌನ್ ಇದ್ದಿದ್ದರಿಂದ ಗ್ರಾಹಕರು ಪರದಾಡಬೇಕಾಯಿತು. ಬಡವರಿಗೆ ಅಂತ ಮಾಡ್ತಕ್ಕಂಥ ಪಡಿತರ ಏನೋ ರೇಷನ್ ವಿತರಣೆ ಐತಲ್ಲ, ಇವತ್ತು ಏನ್ ಮಾಡಿದಾರೆ, ಕೆವೈಸಿ ಅದು ಇದು 108 ಪ್ರೊಸೀಜರ್ ಮಾಡಿ ಎಲ್ಲಾರು ಗ್ರಾಹಕರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಏನಾಗೈತಿ ಅಂದ್ರೆ, ಬೆಳಗ್ಗೆ ಎದ್ದು 9 ಗಂಟೆಯಿಂದ ನಾವು ಬಂದೆಲ್ಲ ಪಾಳೆ ಹಚ್ಚಿದೀವಿ, ಸರ್ವರ್ ಇಲ್ಲ. ಇವ್ರು ಕೆವೈಸಿ ಮಾಡ್ರಿ ಅಂತಾರ, ಸರ್ವರ್ ಇಲ್ಲ ಅಂದ್ರೆ ಇವ್ರಿಗೆ ಏನ್ ಕೊಡೋದು? ನನಗನ್ಸಿದ ಮಟ್ಟಿಗೆ ಬಡವರಿಗೆ ರೇಷನ್ ಕೊಡೋದು ಇವ್ರಿಗೆ ಮನಸ್ಸಿಲ್ಲ ಅಂತ ಅನ್ಸತೈತಿ. ಯಾಕಂದ್ರೆ ಇವ್ರಿಗೆ ಯಾವುದೇ ಒಂದು ಕೆವೈಸಿ ಮಾಡ್ರಿ ಅಂತ ಹೇಳ್ತೀರಿ, ಸರ್ವರ್ ಕೊಡುದಿಲ್ಲ. ಇಲ್ಲಿ ಕೆಲಸ ಬಗ್ಸಿ ಬಿಟ್ಟು ನಾ ಎಲ್ಲಾರು ನಿಂತು ಪಾಳೆ ಹಚ್ಕೊಂಡು ನಿಂತಿರೋದು ಕೂಡ ಇವತ್ತು ಸರ್ವರ್ ಇಲ್ಲ ಅಂದ್ರೆ ನೀವು ಏನಂದ್ರೆ ಜನರು ಇವತ್ತು ದಾರಿ ತಪ್ಪಿಸುವಂತ ಕೆಲಸ ಮಾಡತ್ತೀರಿ. ನೀವು ಬರೀ ರೇಷನ್ ಕೊಡೋದು ನಿಮ್ಗೆ ಇಚ್ಛಾ ಇಲ್ಲ ಅನ್ಸಾದೈತಿ. ದಯಮಾಡಿ ಸರ್ಕಾರ ಇದ್ರ ಎಚ್ಚೆತ್ಕೊಂಡು ಈ ಕೆವೈಸಿನ ನಿಲ್ಲಿಸ್ರಿ. ಮೊದ್ಲು ಬಡವರಿಗೆ ರೇಷನ್ ಅನ್ನ ಕೊಡ್ರಿ. ಅದನ್ನ ಬಿಟ್ಟು ಬರೇ ಇಲ್ಲ ಡೋಂಬ್ರಾಟ ಆಡೋದೈತ್ರಿ. ಪ್ರತಿ ತಿಂಗಳು ಒಂದೊಂದು ಹೇಳಿ ನೀವು ಕಾನೂನು ಮಾಡಾಕತ್ರ ಇದೇನು ನಡೆಯೋದಿಲ್ಲ. ದಯಮಾಡಿ ನಿಮ್ಗೆ ಕೊಡಾಕ್ ಇಚ್ಛೆ ಇದಾರೆ ಕೊಡ್ರಿ, ಇಲ್ಲಿ ಕೊಡಕ್ ಹೋಗ್ಬಿಡ್ರಿ. ನಾವು ದುಡ್ಕೊಂಡವ್ರು ತಿಂದಕಾರ ನಾವು ಜೀವನ ಮಾಡ್ತೀವಿ. ನಿಮ್ಮ ರಾಜ್ಯದವರು ನೀವೆಲ್ಲ ಸುಳ್ಳ ಕೊಟ್ಟು ನಮ್ಗೆಲ್ಲ ಏನೋ ಅಂತೆಲ್ಲ ಸುಳ್ಳ ನಮ್ ದಾರಿ ತಪ್ಪಿಸೋದು ಕೆಲಸ ಮಾಡ್ಬೇಡ್ರಿ ಅಂತ ಈ ಮೂಲಕ ಹೆಚ್ಚಬೇಕು. ಇನ್ನು ಈ ಕೆವೈಸಿ ಮಾಡುವ ಕೆಲಸ ನ್ಯಾಯಬೆಲೆ ಅಂಗಡಿಯವರಿಗೂ ತಲೆನೋವು ತಂದೊಡ್ಡಿದೆ. ಪ್ರತಿ ಪಡಿತರ ಚೀಟಿದಾರನ ಕೆವೈಸಿ ಮಾಡಲೇಬೇಕು. ಒಮ್ಮೊಮ್ಮೆ ಸರ್ವರ್ ಇದ್ರೆ ಎಲ್ಲ ಕೆಲಸವೂ ಸಲೀಸಾಗುತ್ತೆ. ಆದ್ರೆ ಒಮ್ಮೊಮ್ಮೆ ವೆಬ್ಸೈಟ್ನ ಸರ್ವರ್ ಕೈಕೊಟ್ರೆ ಮಾತ್ರ ಇಡೀ ದಿನ ಗ್ರಾಹಕರು ಪಡಿತರಕ್ಕಾಗಿ ಸರತಿ ಸಾಲಿನಲ್ಲಿ ನಿಲ್ಲಬೇಕು. ಇದರಿಂದ ಅಂಗಡಿಕಾರರು ಪರದಾಡುವಂತಾಗುತ್ತೆ. ಸೋಮವಾರ ಧಾರವಾಡದಲ್ಲಿ ಇದೇ ರೀತಿ ಸಮಸ್ಯೆ ಆಗಿದ್ದು ನ್ಯಾಯಬೆಲೆ ಅಂಗಡಿಯವರು ಹಾಗೂ ಗ್ರಾಹಕರು ಪರದಾಡುವಂತಾಯಿತು. ಸರ್, ಜನರ ಸರ್ಕಾರ ಏನ್ ಮಾಡೈತಿ, ಇವತ್ತು ಕೆವೈಸಿ ಮಾಡ್ರಿ ಅಂತೇಳಿ ಹೇಳಕತ್ತಾಗ ಇವತ್ತ ಇಡೀ ರಾಜ್ಯದಾಗ 1% ಕೆವೈಸಿ ನಿನ್ನೆ ಆಲ್ರೆಡಿ ದಿನಪತ್ರಿಕೆ ಬಂದ್ಬಿಟ್ಟೈತಿ. ಕೆವೈಸಿ ಇಂದ ಮಾಡೋದ್ರಿಂದ ಇವತ್ತು ಸರ್ವರ್ ಇಷ್ಟು ಬಿಸಿ ಆಗಿತ್ತು ಅಂತಂದ್ರೆ ಒಂದ್ ಕೆವೈಸಿ ಮಾಡಾಕ, ಒಂದ್ ಫ್ಯಾಮಿಲಿ ಕೆವೈಸಿ ಮಾಡಾಕ ಕಮ್ಮಿ 10 ರಿಂದ 15 ನಿಮಿಷ ತೊಗೊಳಕತ್ತದ. ಅದಕ್ಕೆ ಅದು ಕೆವೈಸಿ ಹೆಂಗ ಹೆಪ್ಪಡ್ ತಗೊಂಡ್ರೆ ಅಷ್ಟೇ ಅಲ್ಲ, ಮತ್ತ ಅದಕ್ಕೆ OTP ತಗೊಳಕತ್ತೈತಿ. ಆದ್ರಿಂದ ಇವತ್ತು ರೇಷನ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ. ಜನ ಬರುವುದು ಹೋಗುದು ಬರೀ ಸರ್ವರ್ ಸಮಸ್ಯೆ ಇಷ್ಟ ಆಗೈತಿ ಅಂತಂದ್ರ ನಮ್ಮ ಪಾಪ ಜನರಿಗೆ ಏನ್ ಹೇಳ್ಬೇಕು ಅನ್ನೋ ತಿಳಿಯವಲ್ದು. ನಾವ್ ಕುಂದಿರ್ತಾರ, ನಾವ್ ಬಂದ್ ಮಾಡಿದ್ಮೇಲೆ ಹೋಗ್ತಾರ ಹೊರತು ಜನ ಒಟ್ಟ ಅಲಗಾಗ್ತಾ ಇರಲ್ಲ. ಹಿಂಗಾಗಿ ಇವತ್ತು ಸರ್ಕಾರ ಕೇಳಲಿಕ್ಕೆ ಇಷ್ಟಪಡ್ತೀನಿ, ಕೂಡಲೇ ಸರ್ವರ್ ಸಮಸ್ಯೆ ಬಗೆಹರಿಸುವ ಮೂಲಕ ಜನರಿಗೆ ಆಗುದ್ರ ಅನಾನುಕೂಲ ತಪ್ಪಿಸಿ ಸರ್ವರ್ ಸರಿ ಮಾಡಿ, ಕೆವೈಸಿ ಮಾಡ್ರಿ, ನೀವ್ ಏನಾರು ಮಾಡ್ರಿ, ಬಟ್ ಸರ್ವರ್ ಸರಿಯಾಗಿ ಕೊಡ್ರಿ. ಇವತ್ತು ರೇಷನ್ ಹಂಚಾಕಿಸೋದಕ್ಕೆ ಇವತ್ತು ಬಹಳ ತೊಂದರೆ ಆಗೈತೆ ಅಂತ ಹೇಳಿ ಸರ್ಕಾರ ಅಂದ್ರೆ ಈಗ ಯಾವಾಗಿಂದ ಇವತ್ತಿಂದ ಆಗತ್ರಿ? ಸರ್, ಪ್ರತಿ ತಿಂಗಳು ಇರುದೇ ಇದೆ. ಆದ್ರೆ ಈ ತಿಂಗಳು ಮಾತ್ರ ಬಂದ್ಲಿ ಕೆವೈಸಿ ಮಾಡ್ರಿ ಅಂತದಲ್ಲ, ಕೆವೈಸಿ ಮಾಡಕ್ಕೆ ಕೆವೈಸಿ ಬರ್ತಾ ಇಲ್ಲ, ರೇಷನ್ ಬರ್ತಾ ಇಲ್ಲ. ಹಿಂಗಾಗಿ ಜನ ತಾಸುಗಟ್ಟಲೆ ನಿಲ್ಲೋದಾಗೈತಿ. ಅವ್ರು ನಮ್ಗೆ ಶಾಪ ಹಾಕತ್ತಾರ, ಏನ್ರಿ ಸರ್ವರ್ ನಿಮ್ದು ಅಂತ ಹೇಳಿ. ಆ ಕಾರಣಕ್ಕೆ ದಯವಿಟ್ಟು ಸರ್ಕಾರಕ್ಕೆ ಹೇಳಿಕೆ ಇಷ್ಟಪಡ್ತೇನೆ, ಕೂಡಲೇ ಸರ್ವರ್ ಸರಿ ಮಾಡ್ರಿ. ಸರ್ವರ್ ಸರಿ ಮಾಡಿದ್ಮೇಲೆ ನೀವ್ ಏನ್ ಮಾಡ್ತೀರಿ ಅದು ಮಾಡಕ್ ಆಗ್ತದೆ. ಮೊದ್ಲು ಸರ್ವರ್ 3 ಸೈಟ್ ಇಟ್ಟಿದೆ ಸರ್ ರಾಜ್ಯಕ್ಕೆ. ಒಂದ್ ಧಾರವಾಡ ಡಿವಿಷನ್, ಬೆಳಗಾವಿ ಡಿವಿಷನ್, ಗುಲ್ಬರ್ಗ ಡಿವಿಷನ್, ಬೆಂಗಳೂರು ಡಿವಿಷನ್ ಅಂತೇಳಿ. ಇವತ್ತು ಕೇವಲ ಒಂದೇ ಒಂದು ಸೈಟ್ ಇರೋದರಿಂದ ಇಷ್ಟು ಸಮಸ್ಯೆ ಆಗಿದ್ದು, ಇಡೀ ರಾಜ್ಯಕ್ಕೆ ಸಮಸ್ಯೆ ಆಗಿದ್ದೆ. ದಯವಿಟ್ಟು ಕೂಡಲೇ ಈ ಸಮಸ್ಯೆಗೆ ಪರಿಹಾರ ಕೊಡ್ಬೇಕಂತ. ಒಟ್ಟಾರೆ ಈ ಸರ್ವರ್ ಸಮಸ್ಯೆಯಿಂದಾಗಿ ಗ್ರಾಹಕರಷ್ಟೇ ಅಲ್ಲದೆ ನ್ಯಾಯಬೆಲೆ ಅಂಗಡಿಯವರು ಪರದಾಡುವಂತಾಯಿತು. ಕೆಲ ಗಂಟೆಗಳ ನಂತರ ಸರ್ವರ್ ತುಸು ಕೈ ಹಿಡಿದಿದ್ರಿಂದ ತಾಸುಗಟ್ಟಲೆ ನಿಂತು ಗ್ರಾಹಕರು ಅನಿವಾರ್ಯವಾಗಿ ಪಡಿತರ ಧಾನ್ಯ ತೆಗೆದುಕೊಂಡು ಹೋದ್ರು.